Welcome back my YouTube channel THD Best CS Guiding. User-defined exception. A programmer can also create custom exceptions to suit one's requirements. These are called user-defined exceptions. A programmer can also forcefully raise an exception in a program using the raise and other statement. User-defined exceptions ಅಂದರೆ ನಾವು ಎಕ್ಸೆಪ್ಷನ್ಸ್ನ ಏನು ಮಾಡ್ಬೋದು, ಫೋರ್ಸ್ಫುಲಿಯಾಗಿ ರೈಸ್ ಮಾಡ್ಬೋದು. ಯಾವುದ್ರೊಳಗಡೆ ಅಂದರೆ ಪ್ರೋಗ್ರಾಮಲ್ಲಿ ಬೈ ಯೂಸಿಂಗ್ ಅಲ್ಲಿ ನಾವು ಯಾವ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡ್ತೀವಿ ಅಂತ ಅಂದರೆ ರೈಸ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಅದರ್ ಸ್ಟೇಟ್ಮೆಂಟ್. ಫಸ್ಟ್ ಒನ್ ರೈಸ್ ಸ್ಟೇಟ್ಮೆಂಟ್. ಹಾಗಾದರೆ ರೈಸ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು ಅಂತ ಅಂದರೆ ದ ರೈಸ್ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಯೂಸ್ ಟು ಥ್ರೋ ಆ್ಯನ್ ಎಕ್ಸೆಪ್ಷನ್ ಆಗುತ್ತೆ. ಈಚ್ ಟೈಮ್ ಎನ್ ಎರರ್ ಈಸ್ ಡಿಟೆಕ್ಟೆಡ್ ಇನ್ ಎ ಪ್ರೋಗ್ರಾಮ್ ದ ಪೈಥಾನ್ ಇಂಟರ್ಪ್ರಿಟರ್ ರೈಸಸ್ ಥ್ರೋ ಆ್ಯನ್ ಎಕ್ಸೆಪ್ಷನ್. So syntax of rise statements is nothing but rise exceptions name optional argument. Rise is nothing but it is one of the keyword in Python. Exceptions name of the program irutte. Optional arguments, it is nothing but syntax of rise statements. Rise exceptions name optional argument. Numbers is equal to 40, 50, 60, 70. Length is equal to 10. If length is greater than length of numbers, raise index error. Print no execution. Else print length. Second one, the other statement. An other statement in Python is used to test an expression in the program code. ಅಂದರೆ other statement ಏನು ಹೇಳ್ತಾ ಇದೆ ಅಂದರೆ Python is used to test an expression in the program code. If the result after testing come false, then the execution is raised. ಇಲ್ಲಿ ಏನು ಹೇಳ್ತಿದ್ದೀವಿ ಅಂತಂದರೆ ಅದರ್ ಸ್ಟೇಟ್ಮೆಂಟ್ ಆಫ್ Python ಏನು ಮಾಡ್ತಾ ಹೋಗ್ತೀವಿ, ನಾವು ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಎಕ್ಸ್ಪ್ರೆಷನ್ ಇನ್ ದ ಪ್ರೋಗ್ರಾಮ್ ಕೋಡ್ನ ಟೆಸ್ಟ್ ಮಾಡಿದಾಗ ಇಫ್ ಇನ್ ದ ಆಫ್ಟರ್ ಟೆಸ್ಟಿಂಗ್ ಆದಮೇಲೆ ಇನ್ ಕೇಸ್ ನಮಗೆ ರಿಸಲ್ಟ್ ಏನಾದರೂ ಫಾಲ್ಸ್ ಬಂತು ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ದ ಎಕ್ಸಿಕ್ಯೂಷನ್ ಈಸ್ ರೈಸ್ಡ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ದ ಅದರ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಜನರಲಿ ಯೂಸ್ಡ್ ಇನ್ ದ ಬಿಗಿನಿಂಗ್ ಆಫ್ ದ ಫಂಕ್ಷನ್ ಆಗಿರುತ್ತೆ ಆರ್ ಆಫ್ಟರ್ ಎ ಫಂಕ್ಷನ್ ಕಾಲ್ ಟು ಚೆಕ್ ದಿ ವ್ಯಾಲ್ಯೂಡ್ ಇನ್ಪುಟ್ ಆಗಿರುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಅಸರ್ಟ್ ಸ್ಟೇಟ್ಮೆಂಟ್. The syntax of assert statement is nothing but assert expressions and arguments. ಏನಾಗಿರುತ್ತೆ ಅಂದರೆ assert is nothing but it is ಪೈಥಾನ್ ಕೀವರ್ಡ್. ಎಕ್ಸ್ಪ್ರೆಷನ್ಸ್ಗಳನ್ನ ನಾವು ಏನು ಮಾಡ್ತಾ ಹೋಗಬೇಕು, ಟೆಸ್ಟ್ ಮಾಡ್ತಾ ಹೋಗಬೇಕು. ಆಫ್ಟರ್ ಟೆಸ್ಟಿಂಗ್ ನಮಗೇನಾಗುತ್ತೆ, ರಿಸಲ್ಟ್ ಈಸ್ ಫಾಲ್ಸ್ ಬಂತು ಅಂದರೆ ಅಲ್ಲಿ ನಮಗೆ ರೈಸ್ ಆಗುವಂಥ ಸ್ಟೇಟ್ಮೆಂಟ್ಸ್ ಯಾವುದು ಅಂದರೆ assert ಸ್ಟೇಟ್ಮೆಂಟ್ ಆಗಿರುತ್ತೆ. Python evaluates the expressions given immediately after the assert keyword. If this expression is false, an assertion errors exception is raised ಆಗುತ್ತೆ, which is can be handled like any other exception. Example, a is equal to 20, b is equal to int input, assert b is not equal to 0, print a divided by b. Python evaluates the expressions given immediately after the assert keyword. If this expression is false, an assertion error execution is raised. ನೆಕ್ಸ್ಟ್ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್. ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ ಅಂದರೆ ಏನು ಅಂದರೆ ಈಚ್ ಆ್ಯಂಡ್ ಎವರಿ ಎಕ್ಸೆಪ್ಷನ್ ಹ್ಯಾಸ್ ಟು ಬಿ ಹ್ಯಾಂಡಲ್ಡ್ ಬೈ ದ ಪ್ರೋಗ್ರಾಮರ್ ಟು ಅವಾಯ್ಡ್ ದ ಪ್ರೋಗ್ರಾಮ್ ಫ್ರಮ್ ದ ಕ್ರ್ಯಾಶಿಂಗ್ ಆರ್ ಅಬ್ನಾರ್ಮಲಿ. ದಿಸ್ ಈಸ್ ಡನ್ ಬೈ ರೈಟಿಂಗ್ ದ ಅಡಿಷನಲ್ ಕೋಡ್ ಇನ್ ಎ ಪ್ರೋಗ್ರಾಮ್ ಟು ಗಿವನ್ ಪ್ರಾಪರ್ ಮೆಸೇಜಸ್ ಆರ್ ಇನ್ಸ್ಟ್ರಕ್ಷನ್ಸ್ ಟು ದ ಯೂಸರ್ಸ್ and encountering an exception. This process is known as exception handling. Need for exception handling. Exception handling is being used not only in Python programming but in most programming languages like C++, Java, Ruby, etc. Exception handling ನಮಗೆ ಪೈಥಾನ್ ಪ್ರೋಗ್ರಾಮಲ್ಲಿ ಮಾತ್ರ ಬರೋಲ್ಲ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆದಂಥ C++, ಜಾವಾ, ರೂಬಿ ಇದರಲ್ಲೂ ಕೂಡ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಇಟ್ ಈಸ್ ಯೂಸ್ಫುಲ್ ಟೆಕ್ನಿಕ್ ದಟ್ ಹೆಲ್ಪ್ಸ್ ಇನ್ ಕ್ಯಾಪ್ಚರಿಂಗ್ ರನ್ ಟೈಮ್ ಎರರ್ಸ್. ಇದು ನಮಗೆ ವೆರಿ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕೆ ಅಂತ ಅಂದರೆ ರನ್ ಟೈಮ್ ಮಾಡಿದಾಗ ನಮಗೆ ಎರರ್ಸ್ ಏನೇನು ಬರುತ್ತೆ ಅನ್ನೋದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇಟ್ ಈಸ್ ಮೋಸ್ಟ್ ಯೂಸ್ಫುಲ್ ಟೆಕ್ನಿಕ್ ಆಫ್ ಕ್ಯಾಪ್ಚರಿಂಗ್ ರನ್ ಟೈಮ್ ಎರರ್ಸ್. ಪೈಥಾನ್ ಕೆಟಗರೀಸ್ ಎಕ್ಸೆಪ್ಷನ್ ಹ್ಯಾಂಡಲರ್ಸ್ ಕ್ಯಾನ್ ಬಿ ಕ್ರಿಯೇಟೆಡ್ ಫಾರ್ ಈಚ್ ಟೈಪ್ ಆಗಿರುತ್ತೆ. ಅಂದರೆ ಈಗ ಪೈಥಾನಲ್ಲಿ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡೋದಕ್ಕೆ ನಾವು ಕೆಟಗರೀಸ್ನ ಮಾಡ್ತಾ ಹೋಗಿದ್ದೀವಿ. ಇಸ್ ನಥಿಂಗ್ ಬಟ್ ಸಿಂಟ್ಯಾಕ್ಸ್ ಎರರ್ ಆಗಿರ್ಬೋದು, ರನ್ ಟೈಮ್ ಎರರ್ ಆಗಿರ್ಬೋದು, ನೆಕ್ಸ್ಟ್ ಝೀರೋ ಡಿವಿಷನ್ ಎರರ್ಸ್ ಆಗಿರ್ಬೋದು, ಟೈಪ್ ಎರರ್, ನೇಮ್ ಎರರ್, ವ್ಯಾಲ್ಯೂ ಎರರ್, ಈ ಥರ ಕೆಟಗರೀಸ್ನ ನಾವು ಮಾಡೋದ್ರಿಂದ ನಮಗೆ ಈಸಿಯಾಗಿ ಎಕ್ಸೆಪ್ಷನ್ನ ನಾವು ಹ್ಯಾಂಡಲ್ಸ್ ಮಾಡ್ಬೋದು. ಅದೇ ಥರ ನಾವು ಕ್ರಿಯೇಟ್ ಫಾರ್ ಈಚ್ ಟೈಪು ಕೂಡ ಏನು ಮಾಡ್ಬೋದು, ನಾವು ಟೈಪ್ ಮಾಡ್ಬೋದು.
ಇಟ್ ಈಸ್ ನೀಡ್ ಫಾರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕಂಪೈಲರ್ ಆರ್ ಇಂಟರ್ಪ್ರಿಟರ್ ಕೀಪ್ಸ್ ಟ್ರ್ಯಾಕ್ ಪೊಸಿಷನ್ಸ್ ವೆರಿ ಇಸ್ ಎರರ್ ಈಸ್ ಅಕರ್ಡ್ ಆಗಿರುತ್ತೆ. ಅಂದರೆ ಕಂಪೈಲರ್ ಮಾಡುವಾಗ ಇಂಟರ್ಪ್ರಿಟರ್ ಮಾಡುವಾಗ ನಮಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕ್ಯಾನ್ ಬಿ ಡನ್ ಫಾರ್ ಬೋತ್ ಯೂಸರ್ ಡಿಫೈನ್ಡ್ ಆ್ಯಂಡ್ ಬಿಲ್ಟ್ ಇನ್ ಎಕ್ಸೆಪ್ಷನ್. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನಮಗೆ ಓನ್ಲಿ ಫಾರ್ ಯೂಸರ್ಸಿಗೆ ಬರೋದಿಲ್ಲ, ಓನ್ಲಿ ಫಾರ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸಲ್ಲೂ ಬರೋಲ್ಲ. ಇದನ್ನು ಎಲ್ಲಿ ಹ್ಯಾಂಡಲ್ ಮಾಡ್ತಾ ಹೋಗ್ತೀವಿ ಅಂತಂದರೆ ಬೋತ್ ಯೂಸರ್ ಡಿಫೈನ್ಡ್ ಅವರು ಹ್ಯಾಂಡಲ್ ಮಾಡ್ಬೋದು ಆ್ಯಂಡ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸು ಕೂಡ ಏನಾಗುತ್ತೆ ಹ್ಯಾಂಡಲಿಂಗ್ ಆಗ್ತಾ ಹೋಗುತ್ತೆ. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಸೆಪ್ರೇಟ್ ಎರರ್ಸ್ ಫ್ರಮ್ ದ ಮೇನ್ ಪ್ರೋಗ್ರಾಮ್ ಲಾಜಿಕ್ ದಟ್ ಈಸ್ ಕೀಪ್ ದ ಕೋಡ್ ಕ್ಲೀನ್ ಆ್ಯಂಡ್ ಆರ್ಗನೈಸ್. ಸೊ ಇದು ಎಕ್ಸೆಪ್ಷನ್ ಹ್ಯಾಂಡ್ಲರ್ ನಮಗೆ ಏನಾಗುತ್ತೆ ಅಂದರೆ ಮೇನ್ ಪ್ರೋಗ್ರಾಮ್ ಲಾಜಿಕ್ ಏನು ಅಂದರೆ ಪ್ರೋಗ್ರಾಮ್ ಕೋಡ್ನ ನಾವೇನು ಮಾಡ್ತಾ ಹೋಗ್ಬೋದು, ಕ್ಲೀನ್ ಮಾಡ್ತಾ ಹೋಗ್ಬೋದು, ಅದನ್ನು ಆರ್ಗನೈಸ್ ಮಾಡ್ಬೋದು. ಅಂದರೆ ಎರರ್ಸ್ ಇಲ್ಲದೆ ಇರೋ ಥರ ನಾವೇನು ಮಾಡ್ಬೋದು ನೋಡ್ತಾ ಹೋಗ್ಬೋದು. ದಿಸ್ ಈಸ್ ನಥಿಂಗ್ ಬಟ್ ನೀಡ್ ಫಾರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಪ್ರೊಸೆಸ್ ಆಫ್ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ಸ್ ಆರ್ ಸ್ಟೆಪ್ಸ್ ಆಫ್ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ಸ್. First one, an error encounter in a method. Second one, create exception object. Next, exception is raised. Next, runtime system searches for exception handler in the current code method ಆಗಿರುತ್ತೆ. ಸೊ ಇಟ್ ಈಸ್ ಫೌಂಡ್ ಆಯಿತು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎಕ್ಸಿಕ್ಯೂಟ್ ದ ಕೋಡ್ ಆ್ಯಂಡ್ ನಾಟ್ ಫೌಂಡ್ ಆಯಿತು ಅಂದರೆ ಸರ್ಚ್ ಫಾರ್ ಮೆಥಡ್ಸ್ ಇನ್ ಕಾಲ್ ಬ್ಯಾಕ್ ಸ್ಟ್ಯಾಕ್ ಆಗಿರುತ್ತೆ. ಇಟ್ ಈಸ್ ನಥಿಂಗ್ ಬಟ್ ರಿವರ್ಸ್ ಸೀಕ್ವೆನ್ಸ್ ಆಗಿರುತ್ತೆ ಫಾರ್ವರ್ಡಿಂಗ್ ದ ಎಕ್ಸಿಕ್ಯೂಷನ್ಸ್. ಅಗೇನ್ ಇಟ್ ಈಸ್ ಫೌಂಡ್ ದ ಎಕ್ಸಿಕ್ಯೂಟ್ ದ ಕೋಡ್, ನಾಟ್ ಫೌಂಡ್ ಪ್ರೋಗ್ರಾಮ್ terminate. This is nothing but steps of handling exception. Process of handling exception. ಸ್ಟೆಪ್ಸ್ ಆಫ್ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ಸ್ ಈಸ್ ನಥಿಂಗ್ ಬಟ್ ಫಸ್ಟ್ ನಾವು ಎರರ್ ಎನ್ಕೌಂಟರ್ ಆಗಬೇಕು ಅಂದರೆ ಒಂದು ಮೆಥಡ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ನಾವೇನು ಮಾಡ್ತಾ ಹೋಗಬೇಕು, ಕ್ರಿಯೇಟ್ ಎಕ್ಸೆಪ್ಷನ್ ಆಬ್ಜೆಕ್ಟ್. ಎಕ್ಸೆಪ್ಷನ್ ಆಬ್ಜೆಕ್ಟ್ನ ನಾವು ಫಸ್ಟು ಕ್ರಿಯೇಟ್ ಮಾಡಬೇಕು. ಬಿಕಾಸ್ ಈ ಒಂದು ಕ್ರಿಯೇಟ್ ಎಕ್ಸೆಪ್ಷನ್ ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡೋದ್ರಿಂದ ನಮಗೆ ಎರರ್ಸ್ ಏನಾಗುತ್ತೆ ಅಕ್ಕರ್ಸ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಎಕ್ಸೆಪ್ಷನ್ ಈಸ್ ರೈಸ್ಡ್ ಆಗುತ್ತೆ. ಪೈಥಾನ್ ಡಿಟೆಕ್ಟ್ಸ್ ಆ್ಯನ್ ಇಶ್ಯೂ ಆ್ಯಂಡ್ ಕ್ರಿಯೇಟ್ಸ್ ಆ್ಯನ್ ಎಕ್ಸೆಪ್ಷನ್ ಆಬ್ಜೆಕ್ಟ್ ವಿತ್ ಡೀಟೇಲ್ಸ್ ಅಬೌಟ್ ದ ಎರರ್ ಆಗಿರುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಕ್ರಿಯೇಟ್ ಎಕ್ಸೆಪ್ಷನ್ ಆಬ್ಜೆಕ್ಟ್ ಆ್ಯಂಡ್ ಎಕ್ಸೆಪ್ಷನ್ ಈಸ್ ರೈಸ್ಡ್ ಆಗುತ್ತೆ ಥ್ರೋಯಿಂಗ್ ಆ್ಯನ್ ಎಕ್ಸೆಪ್ಷನ್ಸ್. ಸೊ ಥ್ರೋಯಿಂಗ್ ಆ್ಯನ್ ಎಕ್ಸೆಪ್ಷನ್ಸ್ ಈಸ್ ನಥಿಂಗ್ ಬಟ್ ದಿಸ್ ಆಬ್ಜೆಕ್ಟ್ ಈಸ್ ಸೆಂಡ್ ಟು ದ ರನ್ ಟೈಮ್ ಸಿಸ್ಟಮ್ ಟು ಫೈಂಡ್ ಎ ಸೊಲ್ಯೂಷನ್ಸ್. ನಮಗೆ ಎಕ್ಸೆಪ್ಷನ್ ಆಬ್ಜೆಕ್ಟ್ನ ನಾವೇನು ಮಾಡಿದ್ದೀವಿ, ಕ್ರಿಯೇಟ್ ಮಾಡಿದ್ದೀವಿ, ಅಲ್ಲಿ ನಮಗೆ ಎಕ್ಸೆಪ್ಷನ್ ಈಸ್ ರೈಸ್ಡ್ ಆಗಿದೆ. ಸೊ ಆ ರೈಸ್ಡ್ ಆಗಿದೆ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಥ್ರೋಯಿಂಗ್ ಆ್ಯನ್ ಎಕ್ಸೆಪ್ಷನ್ ಆಗುತ್ತೆ. ಈ ಒಂದು ಆಬ್ಜೆಕ್ಟ್ನ ನಾವೇನು ಮಾಡ್ತಾ ಹೋಗ್ತೀವಿ, ರನ್ ಟೈಮ್ ಸಿಸ್ಟಮಿಗೆ ಕಳಿಸ್ತಾ ಹೋಗ್ತೀವಿ. ಬಿಕಾಸ್ ಟು ಫೈಂಡ್ ಎ ಸೊಲ್ಯೂಷನ್ ಆಗಿರುತ್ತೆ. ಯಾಕೆಂದರೆ ಎಕ್ಸೆಪ್ಷನ್ ಈಸ್ ರೈಸ್ಡ್ ಆಗಿದೆ. ಸೊ ನಾವು ಅದನ್ನು ಸೊಲ್ಯೂಷನ್ನ ಫೈಂಡ್ ಮಾಡಬೇಕು ಅಂತ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನಾವು ಆ ಒಂದು ಆಬ್ಜೆಕ್ಟ್ನ ನಾವು ರನ್ ಟೈಮ್ ಸಿಸ್ಟಮಿಗೆ ಸೆಂಡ್ ಮಾಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟು ರನ್ ಟೈಮ್ ಸಿಸ್ಟಮ್ ಒಳಗಡೆ ಬರ್ತಾ ಹೋಗುತ್ತೆ. ಅಲ್ಲೇನಾಗುತ್ತೆ ಅಂದರೆ ಸರ್ಚಿಂಗ್ ಫಾರ್ ಹ್ಯಾಂಡ್ಲರ್, ಯಾವ್ದು ಹ್ಯಾಂಡಲ್ ಮಾಡ್ತಾ ಇದೆ ಅದು ಏನು ಮಾಡುತ್ತೆ, ಸರ್ಚ್ ಮಾಡ್ತಾ ಹೋಗುತ್ತೆ. ದ ಸಿಸ್ಟಮ್ಸ್ ಲುಕ್ಸ್ ಫಾರ್ ಎ ಕೋಡ್ ಬ್ಲಾಕ್ ಕಾಲ್ಡ್ ಎಕ್ಸೆಪ್ಷನ್ ಹ್ಯಾಂಡ್ಲರ್. ಸೊ ಏನು ನಮ್ಮ ಆಬ್ಜೆಕ್ಟ್ನ ನಾವು ಸೆಂಡ್ ಮಾಡಿದ್ದೀವಿ ರನ್ ಟೈಮ್ ಸಿಸ್ಟಮಿಗೆ, ಆ ರನ್ ಟೈಮ್ ಏನು ಮಾಡ್ತಾ ಹೋಗುತ್ತೆ, ಸರ್ಚ್ ಮಾಡ್ತಾ ಹೋಗುತ್ತೆ ಫಾರ್ ಎ ಹ್ಯಾಂಡಲರ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ಎಕ್ಸೆಪ್ಷನ್ ಹ್ಯಾಂಡಲರ್ ಆಗುತ್ತೆ. ಟು ಫಿಕ್ಸ್ ದ ಎರರ್ ಸ್ಟಾರ್ಟಿಂಗ್ ವೇರ್ ದ ಎರರ್ ಈಸ್ ಹ್ಯಾಪನ್, ಏನಿತ್ತು ಅನ್ನೋದನ್ನು ಏನು ಮಾಡ್ತಾ ಹೋಗುತ್ತೆ, ಅದು ಎರರ್ಸ್ ಏನಾಗುತ್ತೆ ಫಿಕ್ಸ್ ಮಾಡ್ತಾ ಹೋಗುತ್ತೆ, ಸರ್ಚ್ ಮಾಡ್ತಾ ಹೋಗುತ್ತೆ ಎಲ್ಲಿ, ರನ್ ಟೈಮ್ ಸಿಸ್ಟಮ್ಸಲ್ಲಿ. ಸೊ ಹಾಗೆ ಈಗ ನಾವು ರನ್ ಟೈಮ್ ಸಿಸ್ಟಮ್ ಸರ್ಚಸ್ ಫಾರ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಇನ್ ದ ಕರೆಂಟ್ ಮೆಥಡ್ ಮಾಡಿದರೆ ಈ ಒಂದು ಮೆಥಡ್ ಕರೆಕ್ಟಾಗಿತ್ತು ಅಂತ ಅಂದರೆ ಅಲ್ಲಿ ಫೌಂಡ್ ಆಗ್ತಾ ಹೋಗುತ್ತೆ. ಫೌಂಡ್ ಆಯಿತು ಅಂದರೆ ಎಕ್ಸಿಕ್ಯೂಟ್ ದ ಕೋಡ್ ಆಗುತ್ತೆ. ಯಾವುದೇ ರೀತಿ ಎರರ್ಸ್ ಇಲ್ಲ, ಎಲ್ಲ ಕರೆಕ್ಟಾಗಿದೆ ಪ್ರೋಗ್ರಾಮ್ಸು ಅಂತ ಅಂದಾಗ ಅಲ್ಲಿ ನಮಗೆ ಫೌಂಡ್ ಅಂತ ಬರುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಎಕ್ಸಿಕ್ಯೂಟ್ ದ ಕೋಡ್ ಆಗುತ್ತೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಕ್ಯಾಚಿಂಗ್ ಆ್ಯಂಡ್ ಎಕ್ಸೆಪ್ಷನ್ಸ್. ರನ್ ಟೈಮ್ ಸಿಸ್ಟಮ್ಸಲ್ಲಿ ನಮಗೆ ಏನಾದರೂ ಎರರ್ಸ್ ಬರ್ತಾ ಇದೆ, ಅದನ್ನು ನಾವು ಹ್ಯಾಂಡಲ್ ಮಾಡಿಲ್ಲ ಅಂತ ಅಂದರೆ, ನಾಟ್ ಫೌಂಡ್ ಅಂತ ಬಂತು ಅಂದರೆ ಅಗೇನ್ ಅದೆಲ್ಲ ಹೋಗ್ತಾ ಹೋಗುತ್ತೆ ಅಂದರೆ ಸರ್ಚಸ್ ಫಾರ್ ಮೆಥಡ್ಸ್ ಇನ್ ಕಾಲ್ ಸ್ಟಾಕ್ ಇನ್ ರಿವರ್ಸ್ ಸೀಕ್ವೆನ್ಸ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಫಾರ್ವರ್ಡಿಂಗ್ ದ ಎಕ್ಸೆಪ್ಷನ್ ಆಗಿರುತ್ತೆ. ಹಾಗಾದರೆ ಬ್ಯಾಕ್ ಟ್ರ್ಯಾಕಿಂಗ್. ಸೊ ಬ್ಯಾಕ್ ಟ್ರ್ಯಾಕಿಂಗ್ ಈಸ್ ನಥಿಂಗ್ ಬಟ್ ಏನಾಗುತ್ತೆ, ರಿವರ್ಸ್ ಸೀಕ್ವೆನ್ಸ್ ಆಗಿರುತ್ತೆ. ಈಗೇನಾಗುತ್ತೆ, ಒಂದ್ಸಲ ಎರರ್ ಬಂದಿದೆ ಅಂತ ಅಂದರೆ ಅಗೇನ್ ನಾವೇನು ಮಾಡ್ತಾ ಹೋಗ್ತೀವಿ, ಪ್ರೋಗ್ರಾಮಿಗೆ ಹೋಗ್ಬಿಟ್ಟು ಕರೆಕ್ಷನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಬ್ಯಾಕ್ ಟ್ರ್ಯಾಕಿಂಗ್ ಇಸ್ ಇಫ್ ಎ ನೋ ಹ್ಯಾಂಡಲರ್ ಈಸ್ ಫೌಂಡ್ ಇನ್ ದಟ್ ಮೆಥಡ್ ಇಟ್ ಚೆಕ್ಸ್ ದ ಮೆಥಡ್ ದಟ್ ಕಾಲ್ಡ್ ಇಟ್ ಆಗುತ್ತೆ. ಮೂವಿಂಗ್ ಬ್ಯಾಕ್ವರ್ಡ್ ಥ್ರೂ ದ ಪ್ರೋಗ್ರಾಮ್ ಆಗಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಏನಾಗುತ್ತೆ, ಬ್ಯಾಕ್ ಟ್ರ್ಯಾಕಿಂಗ್ ಆಗಿರುತ್ತೆ. ಸೊ ಆದರೂ ನಾವು ಬ್ಯಾಕಿಗೆ ಬಂದರೂ ಕೂಡ ನಾವು ಅಲ್ಲಿ ಪ್ರೋಗ್ರಾಮಲ್ಲಿ ನಾವು ಕರೆಕ್ಟಾಗಿ ಎಕ್ಸಿಕ್ಯೂಷನ್ ಎರರ್ಸ್ನ ಫೈಂಡ್ ಔಟ್ ಮಾಡಿ
ಅದನ್ನು ರಿಮೂವ್ ಮಾಡಿದ್ದೀವಿ ಅಂತ ಅಂದರೆ ಫೌಂಡ್ ಆಯಿತು ಅಂತಂದರೆ ಆಟೋಮೆಟಿಕಲಿ ಎಕ್ಸಿಕ್ಯೂಟ್ ದ ಕೋಡ್ ಆಗ್ತಾ ಇರುತ್ತೆ, ಇಲ್ಲಾಂದರೆ ಕ್ಯಾಚಿಂಗ್ ಆ್ಯನ್ ಎಕ್ಸೆಪ್ಷನ್ ಆಗುತ್ತೆ. ಅದು ನಾವು ಕರೆಕ್ಷನ್ ಮಾಡಿದರೂ ಕೂಡ ಅದು ಫೌಂಡ್ ಆಗಲಿಲ್ಲ ಅಂತ ಅಂದರೆ ಅದು ನಾಟ್ ಫೌಂಡ್ ಈಸ್ ನಥಿಂಗ್ ಬಟ್ ಆ ಪ್ರೋಗ್ರಾಮ್ನ ನಾವೇನು ಮಾಡ್ತಾ ಹೋಗ್ತೀವಿ, ಟರ್ಮಿನೇಟ್ ಮಾಡ್ತೀವಿ. ಕ್ಯಾಚಿಂಗ್ ದ ಎಕ್ಸೆಪ್ಷನ್ಸ್ ವೆನ್ ಎ ಹ್ಯಾಂಡಲರ್ ಈಸ್ ಫೌಂಡ್ ಇನ್ ರನ್ಸ್ ದ ಕೋಡ್ ಟು ಡೀಲ್ ವಿತ್ ದ ಎರರ್ ಆಗಿರುತ್ತೆ. ಬಟ್ ಅದಾಗಲಿಲ್ಲ ಅಂತ ಅಂದರೆ ಏನಾಗುತ್ತೆ, ಪ್ರೋಗ್ರಾಮ್ ಟರ್ಮಿನೇಟ್ಸ್ ಆಗಿರುತ್ತೆ. ಪ್ರೋಗ್ರಾಮ್ ಸ್ಟಾಪ್ ಇಫ್ ನೋ ಹ್ಯಾಂಡಲರ್, ಅಲ್ಲಿ ಯಾವುದೇ ರೀತಿ ಹ್ಯಾಂಡಲರ್ ಇಲ್ಲ ಅಂತ ಅಂದಾಗ ಇವೇನಾಗುತ್ತೆ, ಇಫ್ ನೋ ಸೂಟೇಬಲ್ ಹ್ಯಾಂಡಲರ್ಸ್ ಎಕ್ಸಿಟ್ ದ ಪ್ರೋಗ್ರಾಮ್ ಏನಾಗುತ್ತೆ, ಟರ್ಮಿನೇಟ್ ಆಗಿರುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಸ್ಟೆಪ್ಸ್ ಆಫ್ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್. Catching exception. Catching exceptions is nothing but an exception is said to be caught when a code that is designed to handle a particular exception is executed. ಇಲ್ಲಿ ಕ್ಯಾಚಿಂಗ್ ಆ್ಯಂಡ್ ಎಕ್ಸೆಪ್ಷನ್ಸ್ ಏನು ಮಾಡ್ತಾ ಹೋಗುತ್ತೆ ಅಂತಂದರೆ ಇಟ್ ಈಸ್ ಡಿಸೈನ್ ಮಾಡ್ತಾ ಹೋಗುತ್ತೆ ಟು ಹ್ಯಾಂಡಲ್ ಎ ಪರ್ಟಿಕ್ಯುಲರ್ ಎಕ್ಸೆಪ್ಷನ್ ಈಸ್ ಎಕ್ಸಿಕ್ಯೂಟೆಡ್. ನಮಗೆ ಏನಾಗಿರುವಂಥ ಪರ್ಟಿಕ್ಯುಲರ್ ಎಕ್ಸೆಪ್ಷನ್ಸ್ ಈಸ್ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ಅದು ಯಾವ ರೀತಿ ಡಿಸೈನ್ ಮಾಡಬೇಕು, ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಇಟ್ ಈಸ್ ನಥಿಂಗ್ ಬಟ್ ಏನಾಗಿರುತ್ತೆ, ಕ್ಯಾಚಿಂಗ್ ಎಕ್ಸೆಪ್ಷನ್ಸ್ ಆಗಿರುತ್ತೆ. An exception is caught in the try block and handle in except block ಆಗಿರುತ್ತೆ. ಸೊ ಎಕ್ಸೆಪ್ಷನ್ಸ್, ಕ್ಯಾಚಿಂಗ್ ಆ್ಯಂಡ್ ಎಕ್ಸೆಪ್ಷನ್ಸ್ ಅಲ್ಲಿ 2 ಬ್ಲಾಕ್ಸ್ ಬರ್ತಾ ಹೋಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಫಸ್ಟ್ ಒನ್ try block and handle in except block. While writing or debugging a program, a user might doubt an exceptions to occur in a particular part of the code. Such precious lines of code are put inside a tree block. Every tree block is followed by an except block ಆಗಿರುತ್ತೆ. ಸೊ every try block ಏನು ಮಾಡ್ತಾ ಹೋಗುತ್ತೆ, ಫಾಲೋ ಮಾಡ್ತಾ ಹೋಗುತ್ತೆ ಯಾವುದನ್ನು, except blockನ. The syntax of try block is nothing but ಏನಾಗಿರುತ್ತೆ ಅಂದರೆ try, it is nothing but keyword. So program statements where executions might occur ಆಗಿರುತ್ತೆ. ಇದು try ಏನು ಫಾಲೋ ಮಾಡ್ತಾ ಹೋಗುತ್ತೆ, except blockನ ಫಾಲೋ ಮಾಡ್ತಾ ಹೋಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ except exceptions ನೇಮ್ ಇರುತ್ತೆ. ಕೋಡ್ ಫಾರ್ ಎಕ್ಸಿಕ್ಯೂಷನ್ ಹ್ಯಾಂಡಲಿಂಗ್ ಇಫ್ ದ ಎಕ್ಸಿಕ್ಯೂಷನ್ ನೇಮ್ ಎರರ್ ಈಸ್ ಎನ್ಕೌಂಟರ್. ಇಲ್ಲೇನಾಗ್ತಾ ಹೋಗುತ್ತೆ ಅಂದರೆ ಎಕ್ಸೆಪ್ಟ್ ಅಂತಂದರೆ ಈಸ್ ನಥಿಂಗ್ ಬಟ್ ಎಕ್ಸೆಪ್ಷನ್ಸ್ ನೇಮ್ ಏನು ಬರ್ತಾ ಹೋಗಿದೆ, ಸೊ ಅಂದರೆ ಎರರ್ಸ್ನ ನೇಮ್ ಏನು ಆಗ್ತಾ ಇದೆ, ಅಲ್ಲಿ ಯಾವ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದೆ ಅನ್ನೋದನ್ನ ಏನು ಮಾಡ್ತಾ ಹೋಗುತ್ತೆ, ಎಕ್ಸೆಪ್ಟ್ ಬ್ಲಾಕಲ್ಲಿ ನಾವು ರೆಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತಿದ್ದೀವಿ. ಇಟ್ ಈಸ್ ನಥಿಂಗ್ ಬಟ್ ಟ್ರೈ ಬ್ಲಾಕ್ ಏನಿದೆ ಆಲ್ವೇಸ್ ಫಾಲೋಡ್ ಯಾವುದನ್ನು ಫಾಲೋ ಮಾಡ್ತಾ ಹೋಗುತ್ತೆ ಅಂದರೆ ಎಕ್ಸೆಪ್ಟ್ ಬ್ಲಾಕ್ನ ಫಾಲೋ ಮಾಡ್ತಾ ಹೋಗುತ್ತೆ. ಕ್ಯಾಚಿಂಗ್ ಎಕ್ಸೆಪ್ಷನ್ ಎಕ್ಸಾಂಪಲ್ ಯೂಸಿಂಗ್ ಟ್ರೈ ಎಕ್ಸೆಪ್ಟ್ ಬ್ಲಾಕ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಸೊ ಪ್ರಿಂಟ್ ಪ್ರಾಕ್ಟೀಸಿಂಗ್ ಫಾರ್ ಟ್ರೈ ಬ್ಲಾಕ್. Try numerator is equal to 50, denominator is equal to int, input, enter the denominator, quotient is equal to print numerator divided by denominator, print quotient, print division performed successfully except 0 division error, print denominator as 0 not allowed, print outside ಟ್ರೈ ಎಕ್ಸೆಪ್ಟ್ ಬ್ಲ್ಯಾಕ್. ಈ ಒಂದು ಪ್ರೋಗ್ರಾಮಲ್ಲಿ ನಾವು ಏನು ಹೇಳ್ತಾ ಹೋಗ್ತಿದ್ದೀವಿ ಅಂತ ಅಂದರೆ, ಸೊ ಕ್ಯಾಚಿಂಗ್ ಆ್ಯಂಡ್ ಎಕ್ಸೆಪ್ಷನ್ಸ್ ಅಂದರೆ ಇಸ್ ನಥಿಂಗ್ ಬಟ್ ಅಲ್ಲಿ ಏನು ಬರ್ತಾ ಹೋಗುತ್ತೆ, ಟ್ರೈ ಬ್ಲ್ಯಾಕ್ ಬರುತ್ತೆ ಆ್ಯಂಡ್ ಎಕ್ಸೆಪ್ಟ್ ಬ್ಲ್ಯಾಕ್ ಬರುತ್ತೆ. ಇನ್ ದಿಸ್ ಪ್ರೋಗ್ರಾಮಲ್ಲೂ ಕೂಡ ಏನು ಯೂಸ್ ಮಾಡಿದ್ದೀವಿ, ಸ್ಟಾರ್ಟಿಂಗ್ ಟ್ರೈ ಯೂಸ್ ಮಾಡಿದ್ದೀವಿ. ಟ್ರೈ ಏನು ಫಾಲೋ ಮಾಡ್ತಾ ಇದೆ, ಎಕ್ಸೆಪ್ಟ್ ಬ್ಲ್ಯಾಕ್ನ ಯೂಸ್ ಮಾಡ್ತಾ ಹೋಗಿದ್ದೀವಿ. ಎಕ್ಸೆಪ್ಟ್ ಆದಮೇಲೆ ಇಲ್ಲಿ 0 ಡಿವಿಷನ್ ಎರರ್ಸ್ ಅಂತ ಇದೆ. ಸೊ 0 ಡಿವಿಷನ್ ಎರರ್ ಎಕ್ಸೆಪ್ಷನ್ ಈಸ್ ಏನು ಮಾಡ್ತಾ ಇದೆ, ಹ್ಯಾಂಡಲ್ ಮಾಡ್ತಾ ಇದೆ. ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡ್ತಾ ಇರೋದು ಯಾವ ಎರರು ಅಂತ ಅಂದರೆ 0 ಡಿವಿಷನ್ ಎರರ್ಸ್ ಇನ್ ದಿಸ್ ಪ್ರೋಗ್ರಾಮ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ the 0 division errors exception is handled if the users enters any non-zero values as denominator. The quotient will be displayed along with the message division performed successfully. ಈಗ ನಾವು quotient ಏನಿದೆ numerator divided by denominator ಇದೆ. numerator ಎಷ್ಟಿದೆ 50 ಕೊಟ್ಟಿದ್ದಾರೆ. 50 ಡಿವೈಡೆಡ್ ಬೈ ನಾವಿಲ್ಲಿ ಏನಾದರೂ 5 ಅಂತ ಕೊಟ್ಟರೆ ಅಲ್ಲ ಆನ್ಸರ್ ಏನು ಆಟೋಮೆಟಿಕಲಿ ಏನಾಗುತ್ತೆ, ಅದು ಡಿವಿಷನ್ ಪರ್ಫಾರ್ಮ್ ಏನಾಗುತ್ತೆ, ಸಕ್ಸಸ್ಫುಲಿ ಆಗುತ್ತೆ. ಸೊ ಹಾಗಾಗಿ ನಮಗೆ ಅಲ್ಲಿ ಪ್ರಿಂಟಲ್ಲಿ ನಾವು ಏನು ಮೆಸೇಜ್ನ ಡಿಸ್ಪ್ಲೇ ಮಾಡಿದ್ದೀವಿ ಅಂದರೆ ಡಿವಿಷನ್ ಪರ್ಫಾರ್ಮ್ ಸಕ್ಸಸ್ಫುಲಿ. ಇಲ್ಲಿ ಏನಾಗಿದೆ ಎಕ್ಸೆಪ್ಟ್ 0 ಡಿವಿಷನ್ ಎರರ್ಸ್ ಅಂತ ಇರುತ್ತೆ. ಇಲ್ಲಿ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡ್ತಾ ಇರೋದು 0 ಡಿವಿಷನ್ ಎರರ್ಸ್. ಫಾರ್ ಎಕ್ಸಾಂಪಲ್ ನಾವೆಲ್ಲಾದರೂ ಡಿನಾಮಿನೇಟರ್ ಏನಾದರೂ ನಾವು 0ನ ಪರ್ಫಾರ್ಮ್ ಮಾಡಿದ್ವಿ ಅಂದರೆ ಡಿನಾಮಿನೇಟರ್ ಇಸ್ ನಥಿಂಗ್ ಬಟ್ 0 ಅಂತ ಮಾಡಿದರೆ ದೆನ್ ದ ಎಕ್ಸಿಕ್ಯೂಷನ್ ಆಫ್ ಟ್ರೈ ಬ್ಲಾಕ್ ವಿಲ್ ಬಿ ಸ್ಟಾಪ್ ಆಗುತ್ತೆ. ಸೊ ಅಲ್ಲಿ ನಮಗೆ ಯಾವ ಒಂದು ಮೆಸೇಜ್ ಬರುತ್ತೆ ಅಂತಂದರೆ ಡಿನಾಮಿನೇಟರ್ ಆ್ಯಸ್ 0 ನಾಟ್ ಅಲೌಡ್ ಅಂತ ಬರುತ್ತೆ. ಸೊ ಹಾಗಾಗಿ ಇಟ್ ವಿಲ್ ಬಿ ದ ಮೆಸೇಜ್ ಏನು ಬರ್ತಾ ಹೋಗುತ್ತೆ, ಅದೇನಾದರೂ ಎಕ್ಸಿಕ್ಯೂಟ್ ಆಯಿತು ಅಂತ ಅಂದರೆ ಸೊ ಏನು ಔಟ್ಸೈಡ್ ಟ್ರೈ ಎಕ್ಸೆಪ್ಟ್ ಬ್ಲಾಕ್ ಅಂತ ಬರುತ್ತೆ. ಎಲ್ಲಾದರೂ 0 ಅಂತ ನಾವು 0 ಡಿವಿಷನ್ ಎರರ್ಸ್ನ ತಗೊಳ್ತಾ ಹೋಗಿದ್ದೀವಿ ಅಂತ ಅಂದರೆ ಡಿನಾಮಿನೇಟರ್ ಆ್ಯಸ್ 0 ನಾಟ್ ಅಲೌಡ್ ಅಂತ ತೋರಿಸ್ತಾ ಹೋಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಎಕ್ಸಾಂಪಲ್ ಯೂಸಿಂಗ್ ಟ್ರೈ ಎಕ್ಸೆಪ್ಟ್ ಬ್ಲ್ಯಾಕ್.
ಎಕ್ಸಾಂಪಲ್ ಯೂಸ್ ಆಫ್ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸ್. ಈಗ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ನಾವು ನೋಡಿದ್ದೀವಿ ಏನಿತ್ತು ಅಂತಂದರೆ ಪ್ರೀವಿಯಸ್ ಎಕ್ಸಾಂಪಲ್ಲಿ ನಮಗೆ ಓನ್ಲಿ ಒಂದು ಟ್ರೈ ಬ್ಲ್ಯಾಕ್ ಇತ್ತು ಆ್ಯಂಡ್ ಒಂದು ಎಕ್ಸೆಪ್ಟ್ ಬ್ಲ್ಯಾಕ್ ಇತ್ತು. ಆದರೆ ಈ ಒಂದು ಎಕ್ಸಾಂಪಲ್ಲಿ ನಮಗೆ ಯೂಸ್ ಆಫ್ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ಒಂದು ಪ್ರೋಗ್ರಾಮ್ಸಲ್ಲಿ ನೋಡ್ತಾ ಹೋಗೋಣ. ಪ್ರಿಂಟ್ ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಎಕ್ಸೆಪ್ಷನ್ಸ್. ಇಲ್ಲಿ ಮಲ್ಟಿಪಲ್ ಏನು ತೊಗೊಂಡಿದ್ದೀವಿ, ಎಕ್ಸೆಪ್ಷನ್ಸ್ಗಳನ್ನ ತೊಗೊಂಡಿದ್ದೀವಿ. ಸೊ ಟ್ರೈ ನ್ಯೂಮರೇಟರ್ ಇಸ್ ಈಕ್ವಲ್ ಟು 50, denominator is equal to int input, enter the denominator, quotient is equal to numerator divided by denominator. ಸೊ ಪ್ರಿಂಟ್ ಆಗಿರಬೇಕು ಡಿವಿಷನ್ ಪರ್ಫಾರ್ಮ್ ಸಕ್ಸಸ್ಫುಲಿ ಅಂತ. ಇಲ್ಲಿ ಫಸ್ಟ್ ಎಕ್ಸೆಪ್ಟ್ ಬ್ಲ್ಯಾಕ್ ಏನಿದೆ ಝೀರೋ ಡಿವಿಷನ್ ಎರರ್ಸ್, ಆ್ಯಂಡ್ ಅಲ್ಲಿ ಝೀರೋ ಡಿವಿಷನ್ ಎರರ್ಸ್ನ ನಾವು ರೆಪ್ರೆಸೆಂಟೇಷನ್ ಮಾಡಿದ್ವಿ ಅಂತ ಅಂದರೆ ಪ್ರಿಂಟಲ್ಲಿ ಏನು ಬರುತ್ತೆ, ಡಿನಾಮಿನೇಟರ್ ಆ್ಯಸ್ ಝೀರೋ ನಾಟ್ ಅಲೌಡ್ ಅಂತ ಬರುತ್ತೆ. ಅಗೇನ್ ನಾವೇನು ಮಾಡಿದ್ದೀವಿ, ಎಕ್ಸೆಪ್ಟ್ ಬ್ಲ್ಯಾಕ್ನ ಯೂಸ್ ಮಾಡಿದ್ದೀವಿ. ಯಾವ ಎಕ್ಸೆಪ್ಷನ್ಸ್ನ ಎರರ್ ತೊಗೊಂಡಿದ್ದೀವಿ ಅಂದರೆ ವ್ಯಾಲ್ಯೂ ಎರರ್ಸ್. ಸೊ ವ್ಯಾಲ್ಯೂ ಎರರ್ಸ್ನ ನಾವು ತೊಗೊಂಡಾಗ ನಮಗಲ್ಲಿ ಮೆಸೇಜ್ ಏನು ಬರ್ತಾ ಹೋಗುತ್ತೆ, ಪ್ರಿಂಟ್ ಓನ್ಲಿ ಇಂಟಿಜರ್ ಶುಡ್ ಬಿ ಎಂಟರ್ ಆಗುತ್ತೆ. ಇನ್ ದ ಕೋಡ್ 2 ಟೈಪ್ಸ್ ಆಫ್ ಎಕ್ಸೆಪ್ಷನ್ಸ್ಗಳು ಬಂದಿದೆ. ಫಸ್ಟ್ ಒನ್ ಏನಿದೆ, ಝೀರೋ ಡಿವಿಷನ್ ಎರರ್ಸ್ ಆ್ಯಂಡ್ ವ್ಯಾಲ್ಯೂ ಎರರ್. ಇಲ್ಲಿ ನಾವು ಎಕ್ಸೆಪ್ಟ್ ಬ್ಲ್ಯಾಕ್ನ ಎಷ್ಟು ಯೂಸ್ ಮಾಡಿದ್ದೀವಿ, ಮಲ್ಟಿಪಲ್ ಆಗಿ ಯೂಸ್ ಮಾಡಿದ್ದೀವಿ ಎಕ್ಸೆಪ್ಟ್ ಬ್ಲ್ಯಾಕ್ ಕ್ಲಾಸಸ್ನ. ಫಸ್ಟ್ ಒನ್ ಏನಿದೆ ಎಕ್ಸೆಪ್ಟ್ ಝೀರೋ ಡಿವಿಷನ್ ಎರರ್ಸ್ ಇದೆ, ಆ್ಯಂಡ್ ಸೆಕೆಂಡ್ ಒನ್ ಏನಿದೆ ಎಕ್ಸೆಪ್ಟ್ ವ್ಯಾಲ್ಯೂ ಎರರ್ಸ್ ಆರ್ ಹ್ಯಾಂಡಲ್ ಯೂಸಿಂಗ್ ಟು ಎಕ್ಸೆಪ್ಟ್ ಬ್ಲ್ಯಾಕ್. ಇವೆರಡು ಏನು ಮಾಡ್ತಾ ಇದೆ, ಎಕ್ಸೆಪ್ಟ್ ಬ್ಲ್ಯಾಕ್ ಏನು ಮಾಡ್ತಾ ಇದೆ, ಹ್ಯಾಂಡಲ್ ಮಾಡ್ತಾ ಹೋಗುತ್ತೆ ಫಾರ್ ಎ ಸಿಂಗಲ್ ಟ್ರೈ ಬ್ಲ್ಯಾಕ್ ಒಳಗಡೆ. ಸೊ ಒಂದು ಟ್ರೈ ಬ್ಲ್ಯಾಕು ಎರಡು ಏನಾಗಿದೆ, ಎಕ್ಸೆಪ್ಟ್ ಏನು ಕ್ಲಾಸಸ್ ಏನು ಮಾಡ್ತಾ ಹೋಗಿದೆ, ಯೂಸ್ ಮಾಡ್ತಾ ಹೋಗಿದೆ. ಇಟ್ ಈಸ್ ನಥಿಂಗ್ ಬಟ್ ಯೂಸ್ ಆಫ್ ಮಲ್ಟಿಪಲ್ ಕ್ಲಾಸಸ್ ಆಗುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ನ ನಾವು ಎಕ್ಸೆಪ್ಷನ್ಸ್ ಎಲ್ಲಿ ರೈಸ್ ಆಗ್ತಾ ಇದೆ ಅಂತ, ಎಲ್ಲಿ ನಮಗೆ ಎಕ್ಸೆಪ್ಷನ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಸೊ ಸೇಮ್ ನ್ಯೂಮರೇಟರ್ನ ನಾವು 50 ಕೊಟ್ಟಿರ್ತೀವಿ. ಸೊ ಈ ನಾವು ಡಿನಾಮಿನೇಟರ್ಗೆ ನಾವು ವ್ಯಾಲ್ಯೂಸ್ನ ಕೊಡ್ತಾ ಹೋಗಬೇಕು. ಅದನ್ನು ನಾವು ಇನ್ಪುಟ್ ಎಂಟರ್ ದ ಡಿನಾಮಿನೇಟರ್ ಆಗಿರುತ್ತೆ. ಕೋಶೆಂಟ್ ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಕೋಶೆಂಟ್ ಇಸ್ ಈಕ್ವಲ್ ಟು ನ್ಯೂಮರೇಟರ್ ಡಿವೈಡೆಡ್ ಬೈ ನಾವು ಕೊಡುವಂಥ ವ್ಯಾಲ್ಯೂಸ್ ಏನಾಗಿರುತ್ತೆ ಅದು ಡಿನಾಮಿನೇಟರ್ ಆಗಿರುತ್ತೆ. ಯಾಕೆಂದರೆ ನಾವು ಇನ್ಪುಟ್ ಮಾಡಿದ್ದೀವಿ, ಸೊ ನಾವು ಯಾವುದಾದ್ರೂ ನಂಬರ್ಸ್ ಕೊಡ್ಬೋದು. ಸೊ ಈಗ 50 ಡಿವೈಡೆಡ್ ಬೈ ನಾವು ನಂಬರ್ಸ್ ಯಾವುದಾದ್ರೂ ಕೊಟ್ಟರೆ ಅದು ಪರ್ಫಾರ್ಮ್ ಆಯಿತು ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಪ್ರಿಂಟ್ ಆಗುತ್ತೆ ಡಿವಿಷನ್ ಪರ್ಫಾರ್ಮ್ ಸಕ್ಸಸ್ಫುಲಿ ಅಂತ. ಅದೇ ನಾವೀಗ ಎಕ್ಸೆಪ್ಟ್ ಬ್ಲ್ಯಾಕ್ನ ಯೂಸ್ ಮಾಡಿದ್ದೀವಿ. ಫಸ್ಟ್ ಒನ್ ಯಾವುದಿದೆ, ಝೀರೋ ಡಿವಿಷನ್ ಎರರ್ಸ್ನ ಯೂಸ್ ಮಾಡಿದ್ದೀವಿ. ಈ ಒಂದು ಝೀರೋ ಡಿವಿಷನ್ ಎರರ್ಸಲ್ಲಿ ಅಂದರೆ ಡಿನಾಮಿನೇಟರ್ ನಾವೇನಾದರೂ ಝೀರೋನ ರೆಪ್ರೆಸೆಂಟೇಷನ್ ಮಾಡಿದರೆ ಅಲ್ಲಿ ನಮಗೆ ಯಾವ ಸ್ಟೇಟ್ಮೆಂಟ್ಸ್ ಬರಬೇಕು, ಯಾವ ಮೆಸೇಜಸ್ ಬರಬೇಕು ಅಂತ ಅಂದರೆ ಡಿನಾಮಿನೇಟರ್ ಆ್ಯಸ್ ಝೀರೋ ನಾಟ್ ಅಲೌಡ್. ಬಿಕಾಸ್ ಯಾಕೆಂದರೆ 50 ಡಿವೈಡೆಡ್ ಬೈ ಝೀರೋ ಅಂತ ಅಂದರೆ ಅಲ್ಲಿ ನಮಗೆ ಕೋಶೆಂಟ್ ವ್ಯಾಲ್ಯೂಸ್ ಬರೋದಿಲ್ಲ, ಪರ್ಫಾರ್ಮ್ ಆಗೋದಿಲ್ಲ. ಸೊ ಅಲ್ಲಿ ಒಂದು ಎರರ್ಸ್ ಬರ್ತಾ ಹೋಗುತ್ತೆ. ದಟ್ ಎರರ್ಸ್ ಈಸ್ ನಥಿಂಗ್ ಬಟ್ ಏನಾಗುತ್ತೆ, ಝೀರೋ ಡಿವಿಷನ್ ಎರರ್ಸ್ ಆಗಿರುತ್ತೆ. ಅಲ್ಲಿ ಬರುವಂಥ ಮೆಸೇಜ್ ಏನಾಗಿರುತ್ತೆ ಅಂದರೆ ಡಿನಾಮಿನೇಟರ್ ಆ್ಯಸ್ ಝೀರೋ ನಾಟ್ ಅಲೌಡ್ ಆಗಿರುತ್ತೆ. ಸಪೋಸ್ ಎಲ್ಲಾದರೂ ನಾವು ವ್ಯಾಲ್ಯೂ ಎರರ್ಸ್ನ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಸೊ ಈ ಒಂದು ಎಕ್ಸಾಂಪಲಲ್ಲಿ ಎಕ್ಸೆಪ್ಟ್ ವ್ಯಾಲ್ಯೂ ಎರರ್ಸ್ ಅಂತ ಅಂದರೆ ವೆನ್ ಅನ್ ಎಕ್ಸೆಪ್ಷನ್ ಈಸ್ ರೈಸ್ಡ್ ಆಗುತ್ತೆ, ಈ ಸರ್ಚ್ ಫಾರ್ ಮ್ಯಾಚಿಂಗ್ ಎಕ್ಸೆಪ್ಟ್ ಬ್ಲ್ಯಾಕ್ ಆಗಿರುತ್ತೆ. ಸೊ ಇಟ್ ಈಸ್ ಮೇಡ್ ಟಿಲ್ ಇಟ್ ಈಸ್ ಹ್ಯಾಂಡಲ್ ಆಗಿರುತ್ತೆ. ಇಫ್ ನೋ ಮ್ಯಾಚಸ್ ಏನಾಗುತ್ತೆ, ಇಫ್ ನೋ ಮ್ಯಾಚಸ್ ಇಸ್ ಫೌಂಡ್ ದೆನ್ ದ ಪ್ರೋಗ್ರಾಮ್ಸ್ ಟರ್ಮಿನೇಟ್ಸ್ ಆಗಿರುತ್ತೆ. ಸೊ ಅಲ್ಲಿ ಏನಾಗಿರುತ್ತೆ ಅಂದರೆ ಝೀರೋ ಡಿವಿಷನ್ಸ್ ಬಂತು ಅಂದರೆ ನಾವು ಡಿನಾಮಿನೇಟರ್ ಏನಾದರೂ ಝೀರೋ ಕೊಟ್ವಿ ಅಂತ ಅಂದರೆ ಅಲ್ಲಿ ನಮಗೆ ಝೀರೋ ಡಿವಿಷನ್ ಎರರ್ಸ್ ಅಂತ ಬರ್ತಾ ಹೋಗುತ್ತೆ. ಸೊ ಏನಾದರೂ ನಂಬರ್ಸ್ ನಾವು ಕೊಟ್ಟಿದ್ದೀವಿ ವಿತೌಟ್ ಝೀರೋ ಬಿಟ್ಟು ನಾವು ಬೇರೆ ನಂಬರ್ಸ್ನ ಕೊಟ್ಟಿದ್ದೀವಿ ಅಂತ ಅಂದರೆ ಅಲ್ಲಿ ನಮಗೆ ಡಿವಿಷನ್ ಪರ್ಫಾರ್ಮ್ ಸಕ್ಸಸ್ಫುಲಿ ಅಂತ ಆಗುತ್ತೆ. ನಂಬರ್ಸ್ ಬಿಟ್ಟು ನಾವು ಬೇರೆ ಲೆಟರ್ಸ್ಗಳು ಏನಾದರೂ ಇಂಟಿಜರ್ಸ್ನ ನಾವೇನಾದರೂ ಕೊಟ್ವಿ ಅಂತ ಅಂದರೆ ಅಲ್ಲೇನಾಗುತ್ತೆ, ಪ್ರಿಂಟ್ ವ್ಯಾಲ್ಯೂ ಎರರ್ಸ್ ಬರ್ತಾ ಹೋಗುತ್ತೆ. ಪ್ರಿಂಟ್ ಇಂಟಿಜರ್ಸ್ ಶುಡ್ ಬಿ ಎಂಟರ್ ಆಗಿರುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಎಕ್ಸಾಂಪಲ್ ಆಫ್ ಯೂಸ್ ಆಫ್ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸ್. ನೆಕ್ಸ್ಟ್ ಎಕ್ಸಾಂಪಲ್ ಯೂಸ್ ಆಫ್ ಎಕ್ಸೆಪ್ಟ್ ವಿಥೌಟ್ ಸ್ಪೆಸಿಫೈಯಿಂಗ್ ಆ್ಯನ್ ಎಕ್ಸೆಪ್ಷನ್. ಈಗ ಒಂದು ಎಕ್ಸಾಂಪಲ್ಗಳು, ಫಸ್ಟ್ ಒನ್ ಎಕ್ಸಾಂಪಲ್ ನೋಡಿದ್ವಿ, ಸೆಕೆಂಡ್ ಒನ್ ಎಕ್ಸಾಂಪಲ್ ನೋಡಿದ್ವಿ. ಫಸ್ಟ್ ಒನ್ ಎಕ್ಸಾಂಪಲ್ಲಿ ಟ್ರೈ ಎಕ್ಸೆಪ್ಟ್ ಬ್ಲ್ಯಾಕ್ ಇತ್ತು. ಸೆಕೆಂಡ್ ಒನ್ ಎಕ್ಸಾಂಪಲಲ್ಲಿ ಏನಿತ್ತು ಅಂದರೆ ಮಲ್ಟಿಪಲ್ ಎಕ್ಸೆಪ್ಟ್ ಬ್ಲ್ಯಾಕ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದಿತ್ತು. ಈಗ ಥರ್ಡ್ ಒಂದು ಎಕ್ಸಾಂಪಲ್ ಏನು ಮಾಡ್ತಾ ಇದ್ದೀವಿ ಅಂದರೆ ಯೂಸ್ ಆಫ್ ಎಕ್ಸೆಪ್ಟ್ ಬಟ್ ವಿಥೌಟ್ ಸ್ಪೆಸಿಫೈಯಿಂಗ್ ಆ್ಯನ್ ಎಕ್ಸೆಪ್ಷನ್. ಎಕ್ಸೆಪ್ಟ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಬಟ್ ಅಲ್ಲಿ ಎಕ್ಸೆಪ್ಷನ್ಸ್ ನೇಮ್ನ ನಾವು ರೆಪ್ರೆಸೆಂಟೇಷನ್ ಮಾಡದೆ ಹೇಗೆ ಪ್ರೋಗ್ರಾಮ್ಸ್ನ ನಾವು ರನ್ ಮಾಡ್ಬೋದು ಅಂತ ನೋಡ್ತಾ ಹೋಗೋದು. So print handling exceptions without naming them. Try numerator is equal to 50, denominator is equal to int input, enter the denominator. So quotient is nothing but numerator divided by denominator ಆಗಿರುತ್ತೆ. ಸೊ ನೆಕ್ಸ್ಟ್ ಏನಿರುತ್ತೆ, ಎಕ್ಸೆಪ್ಟ್ ವ್ಯಾಲ್ಯೂ ಎರರ್ಸ್ ಆಗಿರುತ್ತೆ. ವ್ಯಾಲ್ಯೂ ಎರರ್ಸ್ ಅಂತ ಅಂದರೆ ಇಲ್ಲಿ ನಾವು
ಇಂಟಿಜರ್ಸ್ನ ಏನಾದರೂ ರೆಪ್ರೆಸೆಂಟೇಷನ್ ಮಾಡಿದ್ವಿ ಅಂತ ಅಂದರೆ, ಇಂಟಿಜರ್ಸ್ ಇರೋ ಜಾಗದಲ್ಲಿ ಸ್ಟ್ರಿಂಗ್ನ ನಾವು ಏನಾದರೂ ರೆಪ್ರೆಸೆಂಟೇಷನ್ ಮಾಡಿದ್ವಿ ಅಂದರೆ ಅಲ್ಲಿ ವ್ಯಾಲ್ಯೂಯರ್ಸ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಒಂದು ಮೆಸೇಜ್ ಏನು ರೆಪ್ರೆಸೆಂಟೇಷನ್ ಆಗುತ್ತೆ ಅಂದರೆ ಓನ್ಲಿ ಇಂಟಿಜರ್ಸ್ ಶುಡ್ ಬಿ ಎಂಟರ್ಡ್ ಆಗುತ್ತಾ ಹೋಗುತ್ತೆ. ಸೊ ಹಾಗಾದರೆ ಇಲ್ಲಿ ನೆಕ್ಸ್ಟ್ ಏನಾಗಿದೆ, ಜಸ್ಟ್ ಓನ್ಲಿ ಎಕ್ಸೆಪ್ಟ್ ಅಂತ ಕೊಟ್ಟಿದ್ದೀವಿ, ಯಾವುದೇ ರೀತಿ ಎಕ್ಸೆಪ್ಷನ್ಸ್ ನೇಮ್ಸ್ನ ನಾವು ಅಲ್ಲಿ ರೆಪ್ರೆಸೆಂಟೇಷನ್ ಮಾಡಿಲ್ಲ. ಸೊ ಮಾಡಿಲ್ಲ ಅಂತ ಅಂದರೆ ನಮ್ಗೆ ಅಲ್ಲಿ ಬರುವಂಥ ಮೆಸೇಜ್ ಏನಾಗಿರುತ್ತೆ, ಓಪ್ಸ್ ಸಮ್ ಎಕ್ಸೆಪ್ಷನ್ ರೈಸ್ಡ್ ಆಗಿರುತ್ತೆ. ಇನ್ ದ ಅಬೋವ್ ಕೋಡ್ ಈಸ್ ಎಕ್ಸಿಕ್ಯೂಟೆಡ್ ಆ್ಯಂಡ್ ದ ಡಿನಾಮಿನೇಟರ್ ಎಂಟರ್ ಈಸ್ 0 ಬಂತು ಅಂದರೆ ದ ಹ್ಯಾಂಡಲರ್ ಫಾರ್ ಏನಾಗಿರುತ್ತೆ, ಅದು 0 ಡಿವಿಷನ್ ಎರರ್ಸ್ ಆಗಿರುತ್ತೆ. ಅಲ್ಲಿ ಡಿವಿಷನ್ ಪರ್ಫಾರ್ಮ್ ಸಕ್ಸಸ್ಫುಲಿ ಆಗಬೇಕು ಅಂತ ಅಂದರೆ ವಿಥೌಟ್ 0 ಇರಬೇಕು. ಸೊ ವಿತ್ 0 ಏನಾದರೂ ನಾವು ಅಲ್ಲಿ ಡಿನಾಮಿನೇಟರ್ ಕೊಟ್ಟಿದ್ದೀವಿ ಅಂತ ಅಂದರೆ ಅಲ್ಲಿ ನಮಗೆ 0 ಡಿವಿಷನ್ ಎರರ್ಸ್ ಹ್ಯಾಂಡಲ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ವ್ಯಾಲ್ಯೂ ಎರರ್ಸ್ನ ನಾವು ತೊಗೊತಾ ಹೋಗಿದ್ದೀವಿ. ವ್ಯಾಲ್ಯೂ ಎರರ್ಸ್ಗಳನ್ನ ನಾವು ಅಂತ ಅಂದರೆ ಏನು ಬರ್ತಾ ಹೋಗುತ್ತೆ ಅಂದರೆ ವ್ಯಾಲ್ಯೂ ಎರರ್ಸ್ ಇಂಟಿಜರ್ಸ್ ಇರೋ ಜಾಗದಲ್ಲಿ ನಾವೇನಾದರೂ ಸ್ಟ್ರಿಂಗ್ನ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ ಅಂತ ಅಂದರೆ ಅಲ್ಲಿ ಆಟೋಮೆಟಿಕಲಿ ಬರುವಂಥ ಮೆಸೇಜ್ ಏನಾಗಿರುತ್ತೆ, ಓನ್ಲಿ ಇಂಟಿಜರ್ಸ್ ಶುಡ್ ಬಿ ಎಂಟರ್ ಆಗುತ್ತೆ. ಸೊ ಫೈನಲಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಎಕ್ಸೆಪ್ಟ್ ಅಂತ ಕೊಟ್ಟಿದ್ದಾರೆ, ಬಟ್ ವಿಥೌಟ್ ಎನಿ ಎಕ್ಸೆಪ್ಷನ್ಸ್ ನೇಮ್ನ ಕೊಟ್ಟಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಇಂಟಿಜರ್ಸ್ ವ್ಯಾಲ್ಯೂಸ್ ನಾವು ವ್ಯಾಲ್ಯೂ ಎರರ್ಸ್ನ ಬರ್ದಿಲ್ಲ ಅಂದರೆ ಸ್ಟ್ರಿಂಗ್ನೂ ಬರ್ದಿಲ್ಲ. ಇಲ್ಲಿ ಡಿವಿಷನ್ ಪರ್ಫಾರ್ಮ್ ಸಕ್ಸಸ್ಫುಲಿ ಆಗಬೇಕು ಅಂತ ಅಂದರೆ ಯಾವುದೇ ರೀತಿ ನಂಬರ್ಸು ಬರ್ದಿಲ್ಲ, 0ನೂ ಬರ್ದಿಲ್ಲ. ಸೊ ಹಾಗಾಗಿ ಅಲ್ಲಿ ನಮಗೇನಾಗುತ್ತೆ, ಓನ್ಲಿ ಊಪ್ಸ್ ಅವಾಗೇನೋ ಬರುತ್ತೆ, ನಮಗೆ ಒಂದು ಮೆಸೇಜ್ ಬರ್ತಾ ಹೋಗುತ್ತೆ, ಇಟ್ ಇಸ್ ನಥಿಂಗ್ ಬಟ್ ಊಪ್ಸ್ ಸಮ್ ಎಕ್ಸೆಪ್ಷನ್ ರೈಸ್. OPS ಅಂದರೆ ಇಸ್ ನಥಿಂಗ್ ಬಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಎಕ್ಸಾಂಪಲ್ ಆಫ್ ಯೂಸ್ ಆಫ್ ಎಕ್ಸೆಪ್ಟ್ ವಿಥೌಟ್ ಸ್ಪೆಸಿಫೈಯಿಂಗ್ ಆ್ಯನ್ ಎಕ್ಸೆಪ್ಷನ್. ಟ್ರೈ ಎಕ್ಸೆಪ್ಟ್ ಎಲ್ಸ್ ಕ್ಲಾಸ್. ವಿ ಕ್ಯಾನ್ ಪುಟ್ ಆ್ಯನ್ ಆಪ್ಷನಲ್ ಎಲ್ಸ್ ಕ್ಲಾಸ್. ನಾವು ಎಲ್ಸ್ ಕ್ಲಾಸ್ನ ನಾವು ಪ್ರೋಗ್ರಾಮಲ್ಲಿ ಆಪ್ಷನಲ್ ಆಗಿ ಯೂಸ್ ಮಾಡ್ಬೋದು. ವಿ ಕ್ಯಾನ್ ಪುಟ್ ಆ್ಯನ್ ಆಪ್ಷನಲ್ ಎಲ್ಸ್ ಕ್ಲಾಸ್ ಅಲಾಂಗ್ ವಿತ್ ದ ಟ್ರೈ ಎಕ್ಸೆಪ್ಟ್ ಕ್ಲಾಸ್ ಇನ್ ಆ್ಯನ್ ಎಕ್ಸೆಪ್ಟ್ ಬ್ಲಾಕ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಆಗಿರುತ್ತೆ. ಓನ್ಲಿ ಇಫ್ ಸಮ್ ಎಕ್ಸೆಪ್ಷನ್ ಈಸ್ ರೈಸ್ಡ್ ಆಗುತ್ತೆ ಇನ್ ದ ಟ್ರೈ ಬ್ಲಾಕಲ್ಲಿ. ಬಟ್ ಇಫ್ ದೇರ್ ಈಸ್ ನೋ ಎರರ್ ದೆನ್ ನನ್ ಆಫ್ ದ ಎಕ್ಸೆಪ್ಟ್ ಬ್ಲಾಕ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಇನ್ ದಿಸ್ ಕೇಸ್ ದ ಸ್ಟೇಟ್ಮೆಂಟ್ಸ್ ಇನ್ಸೈಡ್ ಎ ಎಲ್ಸ್ ಕ್ಲಾಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಎಲ್ಸ್ ಕ್ಲಾಸ್ನ ನಾವು ಯೂಸ್ ಮಾಡೋದ್ರಿಂದ ನಮಗೆ ಯಾವ ರೀತಿ ಇರಲಿ ಎರರ್ಸ್ಗಳು ಬರೋದಿಲ್ಲ, ಬಿಕಾಸ್ ಆಪ್ಷನಲ್ ಆಗಿರುತ್ತೆ ಅದು. ಸೊ ಇದಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಟ್ರೂ ಆರ್ ಫಾಲ್ಸ್, ಟ್ರೂ ಇತ್ತು ಅಂದರೆ ಅದು ನೆಕ್ಸ್ಟ್ ಆನ್ಸರ್ ಏನಾಗುತ್ತೆ, ಫಾಲ್ಸ್ ಆಗಲೇಬೇಕಾಗುತ್ತೆ ಈ ಥರ. ಸೊ ಏನಾಗುತ್ತೆ, ಇಲ್ಲಿ ಬಂದಾಗ ನಮಗೆ ಆಟೋಮೆಟಿಕಲಿ ಏನಾಗುತ್ತೆ, ಇದು ಆಪ್ಷನಲ್ ಆಗಿ ನಾವು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಇಟ್ ಈಸ್ ನಥಿಂಗ್ ಬಟ್ ಎಲ್ಸ್ ಅನ್ನೋದಿದೆ ಏನಾಗಿರುತ್ತೆ, ಆಪ್ಷನಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗುತ್ತೆ, ಪ್ರಿಂಟ್ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ ಯೂಸಿಂಗ್ ಟ್ರೈ ಎಕ್ಸೆಪ್ಟ್ ಎಲ್ಸ್ ಕ್ಲಾಸ್ನ ಯಾವ ರೀತಿ ಮಾಡ್ತಾ ಇದೆ ಅಂತ ಅಂದರೆ, ಟ್ರೈ ನ್ಯೂಮೆರೇಟರ್ ಇಸ್ ಈಕ್ವಲ್ ಟು 50, ಡಿನಾಮಿನೇಟರ್ ಇಸ್ ಈಕ್ವಲ್ ಟು ಇಂಟ್ ಇನ್ಪುಟ್ ಎಂಟರ್ ದ ಡಿನಾಮಿನೇಟರ್ ಆಗಿರುತ್ತೆ. ಕೋಶಿಯಂಟ್ ಇಸ್ ಈಕ್ವಲ್ ಟು ನ್ಯೂಮೆರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್, ಪ್ರಿಂಟ್ ಡಿವಿಷನ್ ಪರ್ಫಾರ್ಮ್ ಸಕ್ಸಸ್ಫುಲಿ. ಇಲ್ಲಿ ಎಕ್ಸೆಪ್ಟ್ ಬ್ಲಾಕ್ನ ನಾವು ಎಷ್ಟು ಯೂಸ್ ಮಾಡಿದ್ದೀವಿ ಅಂದರೆ 2 ಎಕ್ಸೆಪ್ಟ್ ಬ್ಲಾಕ್ನ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಫೈನಲಿ ಎಲ್ಸ್ ಕ್ಲಾಸು ಕೂಡ ಯೂಸ್ ಮಾಡಿದ್ದೀವಿ. ಸೊ ಎಕ್ಸೆಪ್ಟ್ 0 ಡಿವಿಷನ್ ಏನಾದರೂ ಯೂಸ್ ಮಾಡಿದ್ವಿ ಅಂತ ಅಂದರೆ ಅಲ್ಲಿ ನಮಗೆ ಮೆಸೇಜ್ ಏನಂತ ಬರಬೇಕು, ಡಿನಾಮಿನೇಟರ್ ಆ್ಯಸ್ 0 ನಾಟ್ ಅಲೌಡ್ ಅಂತ ಬರಬೇಕು. ಸೊ ಎಲ್ಲಾದರೂ ನಾವು ವ್ಯಾಲ್ಯೂ ಎರರ್ಸ್ ಅಂದರೆ 0ನೂ ನಾವು ರೆಪ್ರೆಸೆಂಟೇಷನ್ ಮಾಡಿಲ್ಲ, ಅಲ್ಲೆಲ್ಲಾದರೂ ನಾವು ಸ್ಟ್ರಿಂಗ್ನ ನಾವು ರೆಪ್ರೆಸೆಂಟೇಷನ್ ಮಾಡಿದ್ದೀವಿ ಅಂತ ಅಂದರೆ ಅಲ್ಲಿ ನಮಗೆ ಮಿಸ್ ಮ್ಯಾಚ್ಡ್ ಆಗಿರುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಅಲ್ಲಿ ವ್ಯಾಲ್ಯೂ ಎರರ್ ಬರ್ತಾ ಹೋಗುತ್ತೆ. ಏನು ಮೆಸೇಜ್ ಬರುತ್ತೆ ಅಂದರೆ ಪ್ರಿಂಟ್ ಓನ್ಲಿ ಇಂಟಿಜರ್ ಶುಡ್ ಬಿ ಎಂಟರ್ ಆಗ್ತಾ ಹೋಗುತ್ತೆ. ಸೊ ಎಲ್ಸ್ ಈಗ ನಾವು 0ನೂ ರೆಪ್ರೆಸೆಂಟೇಷನ್ ಮಾಡಿಲ್ಲ, ಸೊ ಇದೇ ಏನಾಗಿದೆ, ಸೊ ನಾವು ಇಂಟಿಜರ್ಸು ಕೂಡ ಯೂಸ್ ಮಾಡಿಲ್ಲ ಅಂತ ಅಂದರೆ ಅಲ್ಲಿ ಫೈನಲಿ ಆಗಿ ನಮಗೆ ಅಥವಾ ಅಲ್ಲಿ ಎಲ್ಸ್ ಏನು ಬರುತ್ತೆ, ಆಪ್ಷನಲ್ ಆಗಿ ಏನು ಬರ್ತಾ ಹೋಗುತ್ತೆ, ದ ರಿಸಲ್ಟ್ ಆಫ್ ಡಿವಿಷನ್ ಆಪರೇಷನ್ ಈಸ್ ಕೋಶೆಂಟಿಂದ ಏನು ಆನ್ಸರ್ ಇತ್ತೋ ಆ ಆನ್ಸರ್ ಏನಾಗುತ್ತೆ, ರೆಪ್ರೆಸೆಂಟೇಷನ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಟ್ರೈ ಎಕ್ಸೆಪ್ಟ್ ಎಲ್ಸ್ ಕ್ಲಾಸ್. Next, finally class. Finally class is nothing but the statement inside the finally block are always executed regardless of whether an exception occur in the try block or not. The try statements in Python can also have optional finally class. The statements inside the finally block are always executed regardless of whether an exception has occurred in the try block or not. It is a common practice to use of finally class while working with files to ensure that the file's object is closed. If used finally should always be placed at the end of the try clause after all except blocks and else block. Use of finally class.
ಫೈನಲಿ ಕ್ಲಾಸ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತಂದರೆ ಇನ್ ದ ಪ್ರೋಗ್ರಾಮ್ ದ ಮೆಸೇಜ್ ಓವರ್ ಆ್ಯಂಡ್ ಔಟ್ ವಿಲ್ ಬಿ ಡಿಸ್ಪ್ಲೇ ಆಗಬೇಕು ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಆ್ಯನ್ ಎಕ್ಸೆಪ್ಷನ್ ಈಸ್ ರೈಸ್ಡ್ ಆರ್ ನಾಟ್. ಎಕ್ಸೆಪ್ಷನ್ ಈಸ್ ರೈಸ್ ಆದರೂ ಕೂಡ ರೈಸ್ ಆಗದೇ ಇದ್ದರೂ ಕೂಡ ನಮಗೆ ಫೈನಲಿ ಆಗಿ ನಮಗೆ ಏನು ಬರಬೇಕು, ಫೈನಲಿ ಕ್ಲಾಸ್ ಏನಾಗಿರಬೇಕು, ಓವರ್ ಆ್ಯಂಡ್ ಔಟ್ ಅನ್ನೋಂಥ ಮೆಸೇಜ್ ಬರಬೇಕು. ಫಾರ್ ಎಕ್ಸಾಂಪಲ್ ಒಂದು ಪ್ರೋಗ್ರಾಮ್ಸ್ನ ನಾವಿಲ್ಲಿ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ. ಏನು ಮಾಡಿದ್ದೀವಿ ಅಂತಂದರೆ ಪ್ರಿಂಟ್ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ ಯೂಸಿಂಗ್ ಟ್ರೈ ಎಕ್ಸೆಪ್ಟ್ ಎಲ್ಸ್ ಫೈನಲಿ ಕ್ಲಾಸ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ಟ್ರೈ ಎಕ್ಸೆಪ್ಟ್ನು ಯೂಸ್ ಮಾಡಿದ್ದೀವಿ, ಟ್ರೈ ಆಲ್ವೇಸ್ ಈಸ್ ಫಾಲೋಡ್ ಎಕ್ಸೆಪ್ಟ್ ಬ್ಲ್ಯಾಕ್ನ ಯೂಸ್ ಮಾಡಿದ್ದೀವಿ, ಎಕ್ಸೆಪ್ಟ್ ಈಸ್ ನಥಿಂಗ್ ಬಟ್ ಆ್ಯಂಡ್ ಆಲ್ಸೋ ಎಲ್ಸ್ ಕ್ಲಾಸ್ನು ಯೂಸ್ ಮಾಡಿದ್ದೀವಿ. ಫೈನಲಿ ಲಾಸ್ಟಾಗಿ ನಾವು ಫೈನಲಿ ಕ್ಲಾಸ್ನು ಕೂಡ ಯೂಸ್ ಮಾಡಿದ್ದೀವಿ. ಒಂದೇ ಪ್ರೋಗ್ರಾಮಲ್ಲಿ ಟ್ರೈ ಎಕ್ಸೆಪ್ಟ್ ಎಲ್ಸ್ ಫೈನಲಿ ಎಲ್ಲ ಯೂಸ್ ಮಾಡಿದ್ದೀವಿ. ಹೇಗೆ ಯೂಸ್ ಮಾಡಿದ್ದೀವಿ ಅಂತಂದರೆ ಟ್ರೈ ಈಸ್ ನಥಿಂಗ್ ಬಟ್ ನ್ಯೂಮರೇಟರ್ ಈಸ್ ಈಕ್ವಲ್ ಟು 15 ತೊಗೊಂಡಿದ್ದೀವಿ, ಡಿನಾಮಿನೇಟರ್ ಈಸ್ ಈಕ್ವಲ್ ಟು ಇಂಟ್ ಇನ್ಪುಟ್ ಎಂಟರ್ ದ ಡಿನಾಮಿನೇಟರ್, ಕೋಶಿಯಂಟ್ ಈಸ್ ಈಕ್ವಲ್ ಟು ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಆಗಿರುತ್ತೆ. ಪ್ರಿಂಟ್ ಡಿವಿಷನ್ ಪರ್ಫಾರ್ಮ್ ಸಕ್ಸಸ್ಫುಲಿ. ನಾವು 50ಗೆ ಡಿನಾಮಿನೇಟರ್ ಯಾವುದಾದ್ರೂ ವ್ಯಾಲ್ಯೂಸ್ ನಾವು ಕೊಟ್ಟರೆ ಅದು ಪರ್ಫಾರ್ಮ್ ಆಯಿತು ಅಂತ ಅಂದರೆ ಅಲ್ಲಿ ಏನಾಗುತ್ತೆ, ಪ್ರಿಂಟ್ ಆಗುತ್ತೆ ಡಿವಿಷನ್ ಪರ್ಫಾರ್ಮ್ ಸಕ್ಸಸ್ಫುಲಿ ಅಂತ ಆಗುತ್ತೆ. ಅಲ್ಲಿ ನಾವು ವ್ಯಾಲ್ಯೂಸ್ನ ನಂಬರ್ಸ್ನ ಕೊಡದೆ ಝೀರೋನ ನಾವು ಏನಾದರೂ ರೆಪ್ರೆಸೆಂಟೇಷನ್ ಮಾಡಿದ್ವಿ ಅಂತ ಅಂದರೆ ನಮಗೆ ಡಿನಾಮಿನೇಟರ್ ಎಸ್ ಏನಾದರೂ ಝೀರೋ ಇತ್ತು ಅಂದರೆ ಅದು ನಾಟ್ ಅಲೌಡ್ ಆಗುತ್ತೆ. ಅಲ್ಲಿ ಯೂಸ್ ಮಾಡ್ತಾ ಇರೋದು ಎಕ್ಸೆಪ್ಷನ್ ಹ್ಯಾಂಡಲ್ ಯಾವುದು, ಝೀರೋ ಡಿವಿಷನ್ ಎರರ್ಸ್ ಆಗಿರುತ್ತೆ. ಸಪೋಸ್ ಇಲ್ಲಿ ನಾವೇನೋ ಆಗಿದ್ರೆ ಸ್ಟ್ರಿಂಗ್ನ ರೆಪ್ರೆಸೆಂಟೇಷನ್ ಮಾಡಿದ್ವಿ, ಅಲ್ಲಿ ಡಾಟಾ ಟೈಪ್ನ ನಾವು ಚೇಂಜ್ ಮಾಡಿದ್ದೀವಿ ಅಂತ ಅಂದರೆ ಅದು ಮಿಸ್ ಮ್ಯಾಚ್ ಆಯಿತು ಅಂತ ಅಂದರೆ ಅಲ್ಲಿ ಬರುವಂಥ ಎರರ್ಸ್ ಆಗಿರುತ್ತೆ ವ್ಯಾಲ್ಯೂ ಎರರ್ಸ್. ವ್ಯಾಲ್ಯೂ ಎರರ್ಸ್ ಇಸ್ ನಥಿಂಗ್ ಬಟ್ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡ್ತಾ ಹೋಗುತ್ತೆ. ಸೊ ಅಲ್ಲಿ ಏನಾದರೂ ಸ್ಟ್ರಿಂಗ್ನ ರೆಪ್ರೆಸೆಂಟೇಷನ್ ಮಾಡಿದ್ದು ಮಿಸ್ ಮ್ಯಾಚ್ ಆಫ್ ಡಾಟಾ ಟೈಪ್ಸ್ನ ನಾವೇನಾದರೂ ಕೊಟ್ಟರೆ ಅಲ್ಲಿ ನಮಗೇನತ್ತೆ, ಸೊ ಇಲ್ಲಿ ನಂಬರ್ಸ್ನ ತೊಗೊಂಡಿರೋದ್ರೆ ಓನ್ಲಿ ಫಾರ್ ಇಂಟಿಜರ್ ಶುಡ್ ಬಿ ಎಂಟರ್ ಆಗಿರುತ್ತೆ. ಅಲ್ಲಿ ನಾವು ಸ್ಟ್ರಿಂಗ್ನ ನಾವು ರೆಪ್ರೆಸೆಂಟೇಷನ್ ಮಾಡೋಕ್ಕೆ ಬರೋದಿಲ್ಲ. ಇಲ್ಲಾದರೂ ಸ್ಟ್ರಿಂಗ್ನ ನಾವು ರೆಪ್ರೆಸೆಂಟೇಷನ್ ಮಾಡಿದ್ದೀವಿ ಅಂತ ಅಂದರೆ ವ್ಯಾಲ್ಯೂ ಎರರ್ಸ್ ಬರ್ತಾ ಹೋಗುತ್ತೆ. ಸೊ ಫೈನಲಿ ಝೀರೋನ ರೆಪ್ರೆಸೆಂಟೇಷನ್ ಮಾಡಿಲ್ಲ, ನಾವು ವ್ಯಾಲ್ಯೂಸ್ನ ರೆಪ್ರೆಸೆಂಟೇಷನ್ ಮಾಡಿಲ್ಲ ಅಂತ ಅಂದರೆ ಎಲ್ಸ್ ಅಥವಾ ಏನಾಗುತ್ತೆ ಅಂತ ಅಂದರೆ ರಿಸಲ್ಟ್ ಆಫ್ ಡಿವಿಷನ್, ನಾವು ಏನು ಡಿನಾಮಿನೇಟರ್ಗೆ ನಾವು ವ್ಯಾಲ್ಯೂಸ್ನ ಕೊಟ್ಟಿರ್ತೀವಲ್ವ ಅದೇನಾದರೂ ಪರ್ಫಾರ್ಮ್ ಆಯಿತು ಅಂತ ಅಂದರೆ ದ ರಿಸಲ್ಟ್ ಆಫ್ ಡಿವಿಷನ್ ಆಪರೇಷನ್ ಈಸ್ ಏನು ಬಂತು ಕೋಶಿಯಂಟ್ನ ವ್ಯಾಲ್ಯೂಸ್ ಏನಿರುತ್ತೆ ಅದು ರೆಪ್ರೆಸೆಂಟೇಷನ್ ಆಗುತ್ತೆ. ಫೈನಲಿ ಆಗಿ ಎಲ್ಲ ಇಲ್ಲಿ ಏನಾಗುತ್ತೆ, ಟ್ರೈನು ಮುಗಿತು, ಎಕ್ಸೆಪ್ಟ್ ಆಯಿತು ಆ್ಯಂಡ್ ಎಲ್ಸ್ ಆಪ್ಷನ್ಸು ಕೂಡ ನಾವೇನು ಮಾಡಿದ್ವಿ ಸರ್ಚ್ ಆಯಿತು, ಎಲ್ಲ ವರ್ಕ್ ಆಯಿತು. ಈಗ ಫೈನಲಿ ಏನಾಗಿದೆ ಆ ಪ್ರೋಗ್ರಾಮ್ಸ್ನ ನಾವು ಎಂಡ್ ಆಗುತ್ತೆ. ಸೊ ಯೂಸಿಂಗ್ ಫೈನಲಿ ಕ್ಲಾಸ್, ಫೈನಲ್ ಅನ್ನೋ ಒಂದು ಕೀವರ್ಡ್ನ ನಾವು ಯೂಸ್ ಮಾಡಿದ್ದೀವಿ. ಫೈನಲ್ ಅಂತ ಯೂಸ್ ಮಾಡಿದಾಗ ಅಲ್ಲಿ ಪ್ರಿಂಟ್ ಏನಾಗುತ್ತೆ, ಓವರ್ ಆ್ಯಂಡ್ ಔಟ್ ಆಗುತ್ತೆ. ಇಲ್ಲಿ ಪ್ರೋಗ್ರಾಮ್ಸ್ ಇಲ್ಲಿಗೆ ಎಂಡ್ ಆಗಿದೆ. ಇಟ್ ಈಸ್ ನಥಿಂಗ್ ಬಟ್ ಏನಾಗಿರುತ್ತೆ, ಯೂಸ್ ಆಫ್ ಫೈನಲಿ ಕ್ಲಾಸ್. ಈ ಒಂದು ಪ್ರೋಗ್ರಾಮ್ನ ನಾವು ವೈಲ್ ಎಕ್ಸಿಕ್ಯೂಟಿಂಗ್ ದ ಎಬವ್ ಕೋಡ್, ಈ ಒಂದು ಕೋಡ್ನ ಎಕ್ಸಿಕ್ಯೂಟ್ ಮಾಡಿದಾಗ ಇಫ್ ವಿ ಎಂಟರ್ ಎ ನಾನ್ ನ್ಯೂಮೆರಿಕ್ ಡಾಟಾ ಆ್ಯಸ್ ಇನ್ಪುಟ್ ಆಗಿ ನಾವು ತೊಗೊಂಡ್ರೆ ಫೈನಲಿ ಬ್ಲಾಕ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಆಗುತ್ತೆ. ಸೊ ದ ಮೆಸೇಜ್ ಓವರ್ ಆ್ಯಂಡ್ ಔಟ್ ವಿಲ್ ಬಿ ಡಿಸ್ಪ್ಲೇ ಆಗುತ್ತೆ. ಸೊ ಇಫ್ ಆಫ್ಟರ್ ಎಕ್ಸಿಕ್ಯೂಷನ್ ಆಫ್ ದ ವಿಚ್ ಹ್ಯಾಂಡಲ್ ಇಟ್ ಈಸ್ ನಾಟ್ ಪ್ರೆಸೆಂಟ್ ಆಗಿತ್ತು ಅಂದರೆ ಏನಾಗುತ್ತೆ, ರೈಸ್ಡ್ ಮಾಡ್ಬೋದು. ಇಟ್ ಈಸ್ ನಥಿಂಗ್ ಬಟ್ ಏನಾಗುತ್ತೆ, ಯೂಸ್ ಆಫ್ ಫೈನಲಿ ಕ್ಲಾಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಥ್ಯಾಂಕ್ ಯು.